ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಮತ್ತೆ ಮಕ್ಕಳಿಗೆ ಜ್ವರ ನೆಗಡಿ ಸ್ಟಾರ್ಟ್ ಆಯಿತು. ಹಾಗಾಗಿ ಮತ್ತು ಬುಧವಾರ ಮೈಸೂರಿಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ, ಅದು ಕೂಡ ಕ್ಯಾನ್ಸಲ್ ಆಯಿತು. ಅದು ಚಾಮುಂಡೇಶ್ವರಿ ನಮ್ಮನ್ನ ಯಾವಾಗ ಕರೆಸ್ಕೊತಾಳೋ ಏನೋ ಗೊತ್ತಿಲ್ಲ. ಬರೀ ಹಿಂಗೆ ಅಡೆತಡೆಗಳು ಬರಾಕತ್ತವು ಫ್ರೆಂಡ್ಸು, ಹೋಗಬೇಕು ಅಂತಂದ್ರೆ. ಇದು ನಾನು ನಿನ್ನೆ ವಿಡಿಯೋ ತೋರಿಸಿದ್ದೆ ಇದನ್ನು ಆಲ್ರೆಡಿ. ಹಾಗೆ ಇದ್ರದ್ದು ಕಂಟಿನ್ಯೂ ವ್ಲಾಗನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ ಇವಾಗಲೇ, ಆಮೇಲೆ ಮರ್ತು ಹೋಗ್ತೀರಿ. ಲೈಕ್ ಮಾಡಿದಾದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದನ್ನೆಲ್ಲ ನಾನು ನಿನ್ನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ಬಟ್ ಇಂಟ್ರೊಡಕ್ಷನ್ ಸ್ವಲ್ಪ ಇರಲಿ ಅಂತೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವತ್ತು ಏನೇನು ತೊಗೊಂಬಂದೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ರಿ, ಈಗ ಏನೇನು ತಂದಾರಂತ ಎಲ್ಲ ಪಟ ಪಟ ತೋರಿಸ್ಬಿಡ್ತೀನಿ. ನಾನು ಹೋಗಿದ್ದೀನಿ ಇದು ಮದರ್ಸ್ ಕಂಪ್ನಿದು ಮಾವಿನಕಾಯಿ ತೊಕ್ಕು. ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ, ತಿಂತೀವಿ, ಹಂಗಾಗಿ ಇನ್ನೂ ತರಿಸಿದ್ದೆ. ಆಮೇಲೆ ಚಿಕ್ಕ ತೊಗೊಂಬಂತೀವಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ತಂದಿಲ್ಲ ಇವರು, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿ, ಔಷಧದಾಗ ಬರುತ್ತಂತ ಒಂದು ತರಿಸಿದೆ. ಇರಮ್ಮ. ಇವು ಶೇಂಗಾ ಕಾಳು ಎಷ್ಟೈತಿದು? 1 kg ಮ್ಯಾಗ 1/4 kgನೂ ಇಲ್ಲ, ಕಡಿಮೆ ಐತಿ. 1 kg ಮೇಲೆ ಐತಿ. ಇದು ಧನಿಯಾ ಕಾಳು 540 ಗ್ರಾಮ್ ಐತಿ. ಧನಿಯಾ ಕಾಳು ತಂದು ಇದೆ. ಇವು ಉದ್ದಿನ ಬೇಳೆ. ಇದು ಒಣ ಮೆಣಸಿನ್ಕಾಯಿ. ಇದನ್ನ ಅಷ್ಟ ತಂದಿರಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ತಂದಿರ. ಬ್ಯಾಡಗಿ ಮೆಣಸಿನ್ಕಾಯಿ. ಆಮೇಲೆ ಸಾಂಬಾರು ಪುಡಿ ಒಂದು ಸ್ವಲ್ಪ ಚಿಕ್ಕ ತಂದಾರ. ಬಿಸಿಬೇಳೆ ಬಾತ್ ಪೌಡ್ರ್ ಬರ್ದಿದ್ದಿಲ್ಲ. ಆಮೇಲೆ ಬರ್ದೀನಿ. ಆಮೇಲೆ ಇದು ಟಾಟಾ ಟೀ ಗೋಲ್ಡ್ ಅಲ್ಲ, ಟಾಟಾ ಟೀ ಕಣ್ಣನ್ ದೇವನ್ ಚಾ. ರಬ್ಬರ್ ಬ್ಯಾಂಡ್ 2 ತಂದಾರ, ಒಂದೇ ಥರದ್ದು ಬಿಟ್ಟು. ಬ್ಯಾಂಡ್ ಎಲ್ಲ ಹಾಳಾಗಿ ಹೋಗಿದ್ವು, ಹಾಗಾಗಿ ಇವು ಚೆನ್ನಾಗಿರ್ತಾವೆ. ತುರ್ಬಾಗಿರ್ಬೇಕು, ಕಟ್ಕೊಳಕ್ಕೆ ಭಾಳ ಗ್ರಿಪ್ ಆಯ್ಕೊಂಡಿರ್ತಾವೆ. ಹಾಗಾಗಿ ರಬ್ಬರ್ ಬ್ಯಾಂಡ್ ಬರ್ತಿದ್ದೆ ತೊಗೊಂಬಂದಾರ. ಕ್ಲಿಪ್ ತರಬೇಡ ಅಂದ್ರೆ ತಂದಾಳ ನಮ್ಮಿತ ತೊಗೊಂಬ ಅಂದಂಗೆ. ಎಕ್ಸ್ಚೇಂಜ್ ಮಾಡ್ಬೋದು ಕಾಣಿಸುತ್ತೆ. ಏಲಕ್ಕಿ ಅದ ನೋಡ್ರಿ, ಉಬ್ಬಿಸ್ಯಾರ ಇದನ್ನು ಪ್ಯಾಕೆಟ್. ಎಷ್ಟು ಇದಕ್ಕೆ? 50 ರೂಪಾಯಿ. ಡಿಮಾರ್ಟ್ ಅವ್ರು ಜೀರಿಗೆ ತಂದಾರ, ಜೀರಿಗೆ. ಆಮೇಲೆ ಇದೇನು ಬಿಸಿಬೇಳೆ ಬಾತ್ ಪೌಡ್ರ್ ಚಿಕ್ಕ ತಂದಾರ. ಚಿಕ್ಕದಾಗ ತೊಗೊಂಬ ಅಂತ ಹೇಳಿದ್ದೆ ಎಲ್ಲದು. ಇದು ಬತ್ತಿ ತೊಗೊಂಬಂದಾರ. ಆಮೇಲೆ ಮೆಂತ್ಯಕಾಳು ಬರ್ದಿದ್ದೆ, ದೋಸೆಗೆ ಇಡ್ಲಿಗೆ ಬೇಕಲ್ಲ ಅಂತೇಳಿ ಸ್ವಲ್ಪ ಇತ್ತು. ಆಮೇಲೆ ಇದು ತೊಗರಿ ಬೇಳೆ ಎಷ್ಟೈತಿದು? 1 kg ಮೇಲೆ ಐತಿ, 2 kg ಐತಿ ಹತ್ತತ್ರ. ಇದು ಸಕ್ಕರೆ ನೋಡ್ರಿ ಎಷ್ಟು ತಂದಾರ. ಸ್ವಲ್ಪ ತೊಗೊಂಬ ಅಂತ ಹೇಳಿದ್ದೆ, 3 kg ಮೇಲೆ ಐತಿ. ಆಮೇಲೆ ಒಂದು 4 ಎಣ್ಣೆ ಪ್ಯಾಕೆಟ್ ತಂದಾರ. ಇಲ್ಲಿ ನೋಡ್ರಿ, ಬಟಾಣಿ, ಕಡ್ಲಿಬೇಳೆ, ಇವು ಕಡ್ಲಿಬೇಳೆ, ಬಟಾಣಿ. ಆಮೇಲೆ ತುಪ್ಪ, ಗೀ ಇದನ್ನು ತೊಗೊಂಬ ಅಂತ ಐತೆ. ಖಾಲಿಯಾಗಿತ್ತಂತ, ಹಂಗಾಗಿ ನಂದಿರಿ. ಇವು ಇಂಥವು 2 ತಂದಿರನ? ಒಂದೇ ತರ್ಬೇಕಾಯ್ತು ಇಂಥ. ಇನ್ನೊಂದು ಚಿಕ್ಕ ಬರ್ತಾವ ನೋಡ, ಚಿಕ್ಕ ಪ್ಯಾಕೆಟ್ ಅಂತ ತಗೊಂಬ ಅಂತ ಹೇಳಿ. ಪರವಾಗಿಲ್ಲ, ಇದ್ರೊಳಗೆ ಏನೇನೋ ಇರುತ್ತೆ, ಬರೇ ಕಡಿಪಟ್ನ ಅಷ್ಟೇ ನೋಡಿ. ಇದು ಇರುತ್ತೆ ಅದೇ. ಆಮೇಲೆ ಕಲ್ಲುಪ್ಪು ಒಂದು ಸಾಲ್ಟ್, ಇದು ಏನು ಸಣ್ಣ ಉಪ್ಪು. ಆಮೇಲೆ ದೇವ್ರ ದೀಪದ ಎಣ್ಣೆ 2, ಒಂದೊಂದು 2 ತಿಂಗಳ 3 ತಿಂಗಳು ಬರುತ್ತೆ, ಒಂದೊಂದು 1 ತಿಂಗಳಿಗೆ ಖಾಲಿ ಆಗುತ್ತೆ. ಮೈಸೂರು ಸ್ಯಾಂಡಲ್ ಇದ್ರೊಳಗೆ 3 ಪ್ಯಾಕೆಟ್ ಇರ್ತಾವೆ, ಒಂದು 2 ತಿಂಗಳು ಬರ್ತೈತಿ. 2 ಗರಂ ಮಸಾಲ, ನಾವೇನು ರಾಗ ಬಾದಾಮ್ ಮಿಕ್ಸ್ ಪೌಡ್ರ್. ನಮ್ಮಿತ್ತಾಗ ಇನ್ನು ನೆಕ್ಸ್ಟ್ ವೀಕ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಈಗ ಹಾಲು ಕುಡಿತಿದ್ದಿಲ್ಲ, ಇನ್ನು ಮೇಗಿಂತ್ರ ಹಾಲು ಕುಡ್ದವು ಕಾಲ, ಹಂಗಾಗಿ ಬರೀ ಹಾಲು ಕುಡ್ಸೋದೇನಂತ ಹೇಳಿ ಬಾದಾಮ್ ಮಿಕ್ಸ್ ತೊಗೊಂಬರ್ರಿ ಅಂತ ಹೇಳಿದ್ದೆ, ತಂದಾರ. ಆಮೇಲೆ ಬ್ರಷ್ ತೊಗೊಂಬಂದಾರ, ಟೇಸ್ಟ್ ಇದು ಅವಲಕ್ಕಿ ನೋಡ್ರಿ ಇಷ್ಟಕೊಂಡ ತೊಗೊಂಬಾರ. ಸ್ವಲ್ಪ ತೊಗೊಂಬ ಅಂತ ಹೇಳಿ ಮ್ಯಾಗಿ ಫ್ಯಾಮಿಲಿ ಪ್ಯಾಕ್ ಒಂದು. ಆಮೇಲೆ ಹಪ್ಪಳ, ಲಜ್ಜತ್ ಹಪ್ಪಳ.
ಆಮೇಲೆ ನೋಡ್ರಿ ಎಕ್ಸೋ ಇಂತಿಂತಾವು ಎರಡು ತಂದಾರ. ಆಮೇಲೆ ಇದು ಜಾಮು ನಮಿತಾಗ ಬೆಳಿಗ್ಗೆ ಹೋದಕ್ಕೆ ಒಮ್ಮಕ್ಳು ಇನ್ನು ಸಾಯಂಕಾಲ ಬರ್ತಾಳೆ, ಅದಕ್ಕೆ ಸ್ನ್ಯಾಕ್ಸಿಗೆ ಬ್ರೆಡ್ ಜಾಮು ಕೊಟ್ಟು ಕಳಿಸಿದ್ರು ಅಂತ ಜಾಮ್ ಬರೆದು ಕಳಿಸಿದ್ದೆ. ಆಮೇಲೆ ಇದು ಸರ್ಫ್ ಎಕ್ಸೆಲ್ ಸೋಪನ್ನು ಬೇಕು, ಏನಾದರೂ ಹೊಸ ಬಟ್ಟೆ ಇಂಥವು ಏನಾದ್ರು ಇರ್ತಾವೆ ನೋಡಿ ಇದು ಸಾಬುದಾನಿ ಹೇಳಿದ್ದೆ, ಸಾಬುದಾನಿ ತಗೊಂಡು. ಆಮೇಲೆ ಇದು ಕ್ರೀಮ್ ಖಾಲಿಗಿತ್ತು, ಲ್ಯಾಕ್ಮಿ ಪೀಚ್ ಮಿಲ್ಕ್ ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯ್ಶ್ಚರೈಸರ್ ಇದೆ, ಖಾಲಿ ಇರುತ್ತೆ ಹಂಗಾಗಿ ತರಿಸಿದೆ. ಆಮೇಲೆ ಪನ್ನೀರ್ ತೊಗೊಂಬಂದಾರ, ಫ್ರಿಜ್ಜಲ್ಲಿ ಇಡಬೇಕು ಅದನ್ನು, ಚಿಕ್ಕದೈತೆ 100 ಗ್ರಾಮ್ ಐತೆ, 200 ಗ್ರಾಮ್. ಆಮೇಲೆ ಸಾಸ್ವಿ, ಇದು ಧೂಪ ತಂದಾರ, ಕಪ್ಪು, ಇದು ಗುಡ್ ನೈಟ್ ಸೊಳ್ಳಿಗೆ ಬೇಕಲ್ಲ. ಆಮೇಲೆ ಅರ್ಧ kg ಉಂಟಂದಾರ, ಗೋಡಂಬಿ ತಂದರು. ನಮ್ಮ ನಮಿತ ಕಪ್ಪ ತಿಂದು ಖಾಲಿ ಮಾಡಿರ್ತಾರೆ. ಇದು ಲವಂಗ, ಆಮೇಲೆ ಚಕ್ಕೆ ಸ್ವಲ್ಪ ಇತ್ತು ಹಂಗಾಗಿರಲಿ ಒಂದು ಅಂತ ಹೇಳ್ಬಿಟ್ಟು ಒಂದು ಪ್ಯಾಕೆಟ್ ತೊಗೊಂಬಂದಾರ ಚಕ್ಕೆನ. ಆಮೇಲೆ ಇದು ನೋಡ್ಬೋದು ಅಲೋವೆರಾ ಜೆಲ್ಲನ್ನು ಕೂಡ ಖಾಲಿಯಾಗಿತ್ತು, ಒಂದು 5-6 ತಿಂಗಳು ಬರ್ತಾವೆ ಇವೆಲ್ಲ. ಎಲ್ಲ ದೊಡ್ಡ ತಂದ್ರೆ ಹಂಗಾಗಿ ಇದು ಜಾಸ್ತಿ ಆಗೈತಿ ಬಿಲ್. ಲೈಝಾಲ್ ನಾನು ಒಂದು 6-7 ಸಾವಿರ ಮಾಡ್ಕೊಂಬರ್ರಿ ಅಂದ್ರೆ ಇದು ಜಾಸ್ತಿನೇ ಐತಿ ನೋಡ್ರಿ. ಇಂತಿಂತಾವು ತಂದಾರ, ಒಂದು ತಿಂಗಳಿಗೆ ಆಗ ಅಷ್ಟು ಚಿಕ್ಕದು ಥರ ಬಿಟ್ಟು. ಅಂದರೆ ನೆಕ್ಸ್ಟ್ ಟೈಮ್ ಹೋದಾಗ ಕಡಿಮೆ ಬಿಲ್ ಮಾಡ್ಕೊಂಡು ಬರೋಕ್ಕಂತ ತೊಗೊಬಂದಿರೋದು. ನೆಕ್ಸ್ಟ್ ತಿಂಗಳು ನಮಗೇನು ಬರೀ ಅಕ್ಕಿ ಗೋಧಿ ಹಿಟ್ಟು ಅಷ್ಟೇ ಬರುತ್ತೆ, ಅದಿಲ್ಲ ಮಿಕ್ಕಿದ್ದೇನು ಇದು ಎಣ್ಣೆ ಅಷ್ಟೇ, ಮಿಕ್ಕಿದ್ದೇನು ಮಿಕ್ಕಿದ್ದು ನಿಮ್ಗೆ ಏನಾದ್ರು ಆ ಥರ ಏನು ಖರ್ಚು ಬರಲ್ಲ. ನೆಕ್ಸ್ಟ್ ಮಂತ್ ನಮಗೆ ಉಳಿತೈತೆ, ಅದು ಸೇವಿಂಗ್ ಆಗುತ್ತೆ. ಎಣ್ಣೆದು ಇದು ರೇಟ್ ಕಡಿಮೆ ಐತಲ್ಲ ಡಿಮಾರ್ಟ್ ಇಲ್ಲಿ ಅಂಗಡಿ ಒಳಗೆ ಒಂದು ಪ್ಯಾಕೆಟ್ 120 ರೂಪಾಯಿ, 115. ಸನ್ ಪವರ್ ಆಯಿಲ್, ಸನ್ ಪ್ಯೂರ್ ಆಯಿಲ್ ಇದು ಅಂಗಡಿ ಒಳಗೆ ತೊಗೊಂಡ್ರೆ 115 ಒಂದು ಕಡೆ ಕೊಡ್ತಾರೆ, 120 ಒಂದು ಕಡೆ ಕೊಡ್ತಾರೆ. ಇಲ್ಲಿ ಹೋದ್ಸಲ ನಾವು ತಂದಾಗ 111 ಇತ್ತು, ಬಿಲ್ ನೋಡ್ಕೊಂಡು ಹೋಗಿದ್ವಿ ನಮ್ಮ ಮನೆಯವರು. ಬಟ್ ಈ ಸಲ 106 ಆಗೈತೆ, ಅದು ಕಡಿಮೆ ಆಗಿತ್ತು, ಒಂದು 4 ರೂಪಾಯಿ 5 ರೂಪಾಯಿ ಕಡಿಮೆ ಆಗೈತಿ. ಅವು ಎಣ್ಣೆ ಡೊಮೆಕ್ಸ್, ಲೈಸಾಲ್, ಫೇಸ್ ವಾಶ್ ಎಲ್ಲ ಖಾಲಿ ಆಗಿತ್ತು ಮನ್ಯಾಗ, ಹಂಗಾಗಿ ಈ ಸಲ ಜಾಸ್ತಿ ರೇಟ್ ಆಯಿತು. ಮೊನ್ನೆ ಬಜೆಟ್ ಪ್ಲ್ಯಾನ್ದಾಗ ಹೇಳಿದ್ದೆ, ಒಂದ್ಸಲ ಹೆಚ್ಚಾಗುತ್ತೆ ಒಂದ್ಸಲ ಕಡಿಮೆ ಆಗುತ್ತೆ ಅಂತಂದು. ಇದು ಕೊಬ್ಬರಿ ಎಣ್ಣೆ ಚಿಕ್ಕ ತಂದ್ರೆ ಇನ್ನೂ ಇತ್ತು, ಹಂಗಾಗಿ ಚಿಕ್ಕ ತಂದ್ರೆ. ಶಾಂಪು ಖಾಲಿಯಾಗಿ 1 ತಿಂಗಳ ಮೇಲೆ ಆಗಿತ್ತು. ಶೇಟು ಅಂಗಡಿ ಚೀಟ್ ತಂದಿದ್ವಿ, ಅದು ಗಿಡ ಹಾಕಿದ್ದಿಲ್ಲ ನಮ್ಗೆ, ಹಂಗಾಗಿದ್ದು ತೊಗೊಂಬಂದಾರ. ಟಿಶ್ಯೂ ಪೇಪರ್ ಅದೇನು ಮ್ಯಾಚ್ ಬಾಕ್ಸನ ಇದ್ರೊಳಗೆ ಇರ್ತಾವೆ. ಮತ್ತು ಮನ್ಯಾಗ ಎಷ್ಟು ತಗೊಂಡಾದವು ತಂದಿದ್ದು? ಅದೇನು 10 ರೂಪಾಯಿ, 10 ರೂಪಾಯಿನಾರ ಅಲ್ಲಿ 5 ರೂಪಾಯಿನಾರ ಖಾಲಿಯಾಗಿಂದ ತಂದಿದ್ದು ಹಾಕಿತ್ತು, ಇದ್ರಾಗನೂ ಬಂದಿರ್ತಾವೆ. ನೋಡ್ರಿ ಫ್ರೆಂಡ್ಸ್, ನಮ್ಮಮ್ಮ ಶಾಪಿಂಗಿಗೆ ಹೋಗಂದ್ರೆ ಹೋಗ್ಲಿಲ್ಲ, ನಮಗೆ ಕಳ್ಸಿ ಇವಾಗ ನಮ್ಮನೆ ಬೀಳ್ತವ್ರೆ. ನಾನು ಹೋಗಿ ಬಂದ್ರೆ ಏನಂತ ಬರೀ ನೀನೇ ಹೋಗಿದ್ದಿ, ನಮ್ಮನೆಲ್ಲಿ ಕರ್ಕೊಂಡು ಹೋಗಲ್ಲ ಅಂತಾಳೆ. ಹಾಗಾಗಿ ನಾನು ಈ ಸಲ ನೀವು ಹೋಗು ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ನೋಡ್ರಿ ಇದು 6 kg ಇದು ಸಕ್ಕರೆ ಪುಡಿ. ಇದ್ರಿ ನೋಡ್ರಿ ಬಾಯಲ್ಲಿ ಜಲ್ ಬಿಟ್ಟ ಇಲ್ಲಿ ನೋಡ್ರಿ ಟೋಸ್ಟ್ ಏನು ಆಕಾರ ಮಾಡ್ಕೊಂಡ. ಆಯ್ತು ನೋಡಿ ಇಷ್ಟ ಎಲ್ಲ ಅಕ್ಕಿ ಮತ್ತು ಗೋಧಿ ಹಿಟ್ಟು ಇನ್ನೂ ಐತಿ, ಹಾಗಾಗಿ ಅಕ್ಕಿ ಗೋಧಿ ಹಿಟ್ಟು ತರಿಸಿಲ್ಲ. ಇದೆಲ್ಲ ಸಣ್ಣ ಪುಟ್ಟ ಐಟಮ್ ಅಂದ್ರೂ 9,200 ರೂಪಾಯಿ. ನನ್ನ ಶೂನ ಕಾಸ್ಟ್ಲಿ ಐತಲ್ಲ, ನನ್ನ ಶೂ ಕಾಸ್ಟ್ಲಿ. ಅಕ್ಕಿ ಶೂ 400 ರೂಪಾಯಿ, ನನ್ನ ಚಪ್ಪಲ್ ಎಷ್ಟು 150. 300 ರೂಪಾಯಿ ಕೊಟ್ಟು ಒಂದು ಇದನ್ನು ತೊಗೊಂಡಾರ, ಜಾಕೆಟ್ ರೈನ್ ಕೋಟ್ ತೊಗೊಂಡಾರ. ಮಳೆಗಾಲ ಸ್ಟಾರ್ಟ್ ಅಲ್ಲ ಇನ್ನು, ಹಂಗಾಗಿ ಆಫೀಸ್ಗೆ ಹೋಗಕ್ಕೆ ಬರಕ್ಕೆ ಹಾಕೊಂಬೇಕು ಅಂತಂದು ಇಷ್ಟೆಲ್ಲ 9,200 ರೂಪಾಯಿ ಆಗೈತೆ ನೋಡಿರಿ ಫ್ರೆಂಡ್ಸ್. ಜಾಸ್ತಿ ಆಗೈತಿ, 4,000 ಜಾಸ್ತಿ ಆಗಿತ್ತು. ನಾನು 5,000 ಅಂದ್ಕೊಂಡಿದ್ದೆ, ಬಟ್ 4,000 ಜಾಸ್ತಿ ಆಯ್ತು. ಬಟ್ ಮುಂದಿನ ತಿಂಗಳು ನಮ್ಗೆ ಖರ್ಚಿರಲ್ಲ, ಕಡಿಮೆ ಆಗುತ್ತೆ. ಬರೀ ಆಯ್ತು ಬಿಡು, ಮುಗಿಸ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟೇ ನೋಡಿರಿ ಶಾಪಿಂಗ್ ಲಾಗ್. ಇಷ್ಟ ಆದ್ರೆ ಲೈಕ್
ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಶಾಪಿಂಗ್ ಆಯಿತು. ಸಂಡೇ ದಿವಸ ಹೋಗಿದ್ರು ಇಬ್ಬರು ತಂದೆ ಮಗಳು. ಆ ಪಾಪ ನಮಿತಾ ಎಲ್ಲಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಏನು ಹೋಗೋದು, ಅವಳು ಹೋಗಲಿ, ನಾ ಎಲ್ಲ ಲಿಸ್ಟ್ ಬರೆದು ಕೊಟ್ಟು ಕಳಿಸಿದ್ದೆ, ಎಲ್ಲ ತೊಗೊಂಬರ್ರಿ ಅಂತಂದು. ಒಂದೊಂದು ಮಾತ್ರ ದೊಡ್ಡ ದೊಡ್ಡ ತಂದ್ರೆ, ಇನ್ನು ಮಿಕ್ಕಿದ್ದೆಲ್ಲ ಕರೆಕ್ಟಾಗೆ ತಂದಿದ್ರು ಇಬ್ಬರು ಸೇರಿ. ಆಮೇಲೆ ಇಲ್ಲಿ ನೋಡ್ಬೋದು, ಮರುದಿನ ಸೋಮವಾರ ಆಫೀಸಿಂದ ನಮ್ಮ ಮನೆಯವ್ರ ಮನೆಗೆ ಬರಬೇಕಾದ್ರೆ ರೇನ್ ಕೋಟ್ ತೊಗೊಂಡಿದ್ರು ನೋಡ್ರಿ. ಅದು ಸ್ವಲ್ಪ ಕಟ್ಟಾಗಿತ್ತು ಬಗಲಾಗ ಕೆಳಗೆ, ಹಾಗಾಗಿ ಅದನ್ನು ರಿಟರ್ನ್ ಕೊಟ್ಟು ಬೇರೆದು ತೊಗೊಂಬರ್ಬೇಕಾದ್ರೆ ಹಾಗೆ ಮಾವಿನ ಹಣ್ಣು ತೊಗೊಂಬಂದಿದ್ರು. ಫಸ್ಟ್ ಟೈಮ್ ಈ ವರ್ಷ ಮಾವಿನ ಹಣ್ಣು ಇವಾಗ ತೊಗೊಂಬಂದಿದ್ದಾರೆ. ನಮಿತಾ ನೋಡ್ರಿ ಆಲ್ರೆಡಿ ಹೆಚ್ಕೊಂಡು ತಿನ್ನಾಗತ್ತಿದ್ಲಕ್ಕಿ. ಇನ್ನೂ ಹೊಸವಲ್ಲ ಶೂ ಅಂತೇಳ್ಬಿಟ್ಟು ಮನೆ ಜುನು ಅನ್ನತ್ತೆ ಅಂಥೇಳಿ ಹಾಕ್ಕೊಂಡಿದ್ಲು. ನಾವು ಯಾವಾಗಾದರೂ ಹೊರಗಡೆ ಹೋದ್ವಿ ಅಂದ್ರೆ ಆವಾಗಿಂದ ಹೊರಗಿಡ್ತೀನಿ, ಒಳಗೆ ತೊಗೊಂಬರಲ್ಲ ಅಂತಂದು ಹೇಳಿ ಹಾಕ್ಕೊಂಡಿದ್ಲು ಅವತ್ತು. ಮತ್ತು ನಾನೇ ಹಾಕ್ಕೊತೀನಿ ರೀ ಚಪ್ಪಲು, ಮತ್ತು ಎಲ್ಲ ಜುನು ಅಂತೈತಿ. ಮಕ್ಳಿಗೂ ಕೂಡ ಕೋಲ್ಡ್ ಆಗಿಬಿಡುತ್ತೆ. ನಮ್ಮ ನವ್ಯಾಗ ಸಾಕ್ಸ್ ಹಾಕಿಬಿಡ್ತೀನಿ, ಇಕ್ಕಿ ಅವನ್ನ ಶೂ ಹಾಕ್ಕೊಂಡಾಳ. ಈಗ ಸದ್ಯಕ್ಕೆ ನೋಡೋಣ, ಮುಂದೆ ಆಕಿಗೆ ಒಂದು ಜೊತೆ ಚಪ್ಪಲ್ ತೊಗೋಬೇಕಾಗುತ್ತೆ ಒಳಗೆ ಹಾಕ್ಕೊಳಕ್ಕೆ, ಇಲ್ಲಾಂದ್ರೆ ಸಾಕ್ಸ್ ಹಾಕ್ಕೊಳ್ಳಕ್ಕ ಅಂತಂದು ಅಂದ್ಕೊಂಡಿನಿ. ಅಕ್ಕಿ ಮಾವಿನ ಹಣ್ಣು ಹೆಚ್ಕೊಂಡು ತಿಂತಾಯಿದ್ಲು. ನಾನು ಬಟ್ಟೆ ನೆನೆಸಿಟ್ಟಿದ್ದೆ. ಸಾಯಂಕಾಲ ಅಂದರೆ ಮಧ್ಯಾಹ್ನ ಒಂದು 4 ಗಂಟೆ ಹಿಂಗೆ ನೆನೆಸಿಡ್ತೀನಿ, ಒಂದು 5 ಗಂಟೆಗೆ ಹಾಕಿಬಿಡ್ತೀನಿ. ಒಗ್ಯಾಕೆ ಹಾಕಬೇಕಾದ್ರೆ ಎಲ್ಲೆಲ್ಲಿ ಕಲಿ ಇರುತ್ತೆ ನೋಡ್ರಿ. ನಮ್ಮ ಜಾಸ್ತಿ ಅಂದರೆ ನಮ್ಮ ಬಟ್ಟೆ ಏನು ಕಲಿ ಇರಲ್ಲ. ನಮ್ಮ ನವ್ಯಂದ ಮುಂದ್ಗಡೆ ಟಿ ಶರ್ಟು ಜೊಲ್ಲು ಸುರಿಸ್ತಿರ್ತಾಳೆ, ಆಮೇಲೆ ಊಟ ಮಾಡಬೇಕಾದ್ರೆ ಮುಸುರಿ ಎಲ್ಲ ಕೆಡ್ಕೊಂಡಿರ್ತಾವಲ್ಲ, ಅದನ್ನೆಲ್ಲ ನೆನೆಸಿಟ್ಟಿರ್ತೀನಿ. ಎಲ್ಲ ನೆಂದಿರ್ತೈತಿ ಚೆನ್ನಾಗಿ. ಅದನ್ನು ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಿಬಿಟ್ರೆ ಸ್ವಚ್ಛ ಆಕೈತಿ. ಹಾಗಾಗಿ ನೆನೆಸ್ಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್. ಇಲ್ಲೇ ನೋಡ್ಬೋದು, ನಾನು ಬಟ್ಟೆ ಹಾಕಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಕಳಿಸ್ಲಿಲ್ಲ, ಯಾಕಂದ್ರೆ ಮಳೆ ಜೋರು ಬರಾಕತ್ತಿತ್ತು. ಮಳೆಯಾಗ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಬಿಡಿಸಿದ್ದೆ. ಅವರ ವಿಡಿಯೋ ಮಾಡ್ತಾಯಿದ್ರು, ನನಗೆ ಹೆಲ್ಪ್ ಮಾಡಾಕತ್ತಿದ್ರು. ಮನೆ ಕೆಲಸದಲ್ಲೂ ಕೂಡ ಹೆಲ್ಪ್ ಮಾಡಿದರು. ಈಗ ನೋಡ್ಬೋದು, ನಾನು ಸಾಯಂಕಾಲನ ಸ್ನಾನ ಮಾಡಿಕೊಂಡು ದೇವ್ರ ವಸ್ತುಗಳನ್ನೆಲ್ಲ, ವಿಗ್ರಹಗಳನ್ನು, ಪ್ಲೇಟು ಮತ್ತು ದೀಪಗಳನ್ನು ಎಲ್ಲನೂ ನೀಟಾಗಿ ಉಜ್ಜಿ ಇಟ್ಕೊಳಕತ್ತಿದ್ದೆ. ಹೋದ್ಸಲ ನಮ್ಮ ನಮಿತಾ ತಿಕ್ಕೊಟ್ಟಿದ್ಲು, ಬಟ್ ಅಷ್ಟೊಂದು ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಚೆನ್ನಾಗಿ ಆಕಿ ತಿಕ್ಕಿ ಕೊಡ್ಬೇಕಾದ್ರೆ ಚೆನ್ನಾಗೈತೆ ಅಂತಂದು ಹೇಳಿದ್ದೆ. ಬಟ್ ಮರುದಿನ ಒಂಥರ ಕಪ್ಪು ಥರ ಕಾಣಕತ್ತಿದ್ವು. ಹಾಗಾಗಿ ಈ ಸಲ ನಾನು ತಿಕ್ಕೊಂಬಿಟ್ರಾಯ್ತು ಅಂಥೇಳಿ ನಾನು ತಿಕ್ಕಿ ಇಟ್ಕೊಳಕತ್ತಿದ್ದೆ ನೋಡ್ರಿ. ಅಲ್ಲೇ ನಮ್ಮ ಮನೆಯವರು ಇವನ್ನ ಹೆಚ್ಚಿಟ್ಟಿದ್ರು, ಬದ್ನಿಕಾಯಿ ಮತ್ತು ಈರುಳ್ಳಿ ಟೊಮೆಟೊನೆಲ್ಲ ಹೆಚ್ಚಿಟ್ಟಿದ್ರು ಪಲ್ಯ ಮಾಡೋಕೆ ಅಂತ ಹೇಳ್ಬಿಟ್ಟು. ಇದು ಪಾತ್ರೆ ತೊಳೆದಿದ್ದು ಪುಟ್ಟಿನ ಈ ಕಡೆ ಇಟ್ಟಿದ್ದೀನಿ. ಆಮೇಲೆ ಅಕ್ಕಿ ಕಳ್ಸೋಕೆ ಇಟ್ಟಿರ್ತೀನಿ ನೋಡ್ರಿ, ಅಕ್ಕಿನ ಮರದಾಗ ಹಾಕಿ ಇಟ್ಟಿದ್ದೀನಿ. ಈಗ ಅದನ್ನು ಅನ್ನ ಮಾಡ್ಕೊಂಡು ಉಂಡ್ರಾಯ್ತು ಅಂತೇಳ್ಬಿಟ್ಟು ನಾವೇ ಇಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ಲು. ನಮಿತಾ ಮಲಗಿದ್ಲು, ಯಾಕಂದ್ರೆ ಆಕಿಗೆ ಜ್ವರ ನೆಗಡಿ ಆಗಿತ್ತು. ಹಾಗಾಗಿ ಅಕ್ಕಿನಿಂದ ಮತ್ತು ನಮ್ಮ ನವ್ಯನಿಂದ ನನಗೆ ಹೀಗೆ ಸುತ್ತಾಗ್ತಾ ಇರುತ್ತೆ ಅನ್ನೋದು. ಇಲ್ಲೇ ನಮ್ಮ ಮನೆಯಾಗ ಹೊರಗಡೆ ಹೋಗ್ತೈತೋ ಇಲ್ಲ ಗೊತ್ತಿಲ್ಲ. ಫಸ್ಟ್ ನಮಿತಾಗ ಬಂತು, ಆಮೇಲೆ ನವ್ಯಾಗ ಬಂತು, ಆಮೇಲೆ ನನಗೆ ಬಂತು, ನನ್ನಿಂದ ಮತ್ತು ನಮ್ಮ ಮನೆಯವ್ರಿಗೂ ಬಂದುಬಿಡ್ತು 3 ದಿವಸ. ಅವರು ಮಳೆಯಲ್ಲೇ ನೆನ್ಕೊಂಬಂದಿದ್ರು, ಹಾಗಾಗಿ ಅವ್ರಿಗೆ ಬಂತು. ಅವ್ರು ಆರಾಮಾದ ಮರುದಿನ ನಮ್ಮ ನಮಿತಾಗ ಇದಕ್ಕೆ ಹೋಗಿದ್ಲು ನೋಡ್ರಿ, ಡಿ-ಮಾರ್ಟಿಗೆ ಕಳಿಸಿದ್ವಲ್ಲ, ಅವತ್ತು ಫುಲ್ ಮಳೆ ಇತ್ತು. ಬರಬೇಕಾದ್ರೆ ಅವರು ತೋರಿಸ್ಕೊಂಡು ಬಂದರು ಅಂತ. ಮಳೆಯಲ್ಲಿ ಗಾಳಿಯೊಳಗೆ ಹೋಗಿದ್ದಕ್ಕೆ ಹಂಗಾಗೈತೆ. ಆಕಿಗೆ ತೋರಿಸ್ಕೊಂಡಿದ್ದಿಲ್ಲ, ಜಾಕೆಟ್ ಹಾಕ್ಕೊಂಡಿದ್ಲು, ತಲೆ ಎಲ್ಲ ಬೆಚ್ಚಗೆ ಇಟ್ಕೊಂಡು ಹೋಗಂತಂದು ಹೇಳಿದ್ದೆ ನಾನು. ಆದ್ರೂ ಅದು ಆಕಿಗೆ ಬಿಟ್ಟೇ ಇಲ್ಲ ನೋಡ್ರಿ, ನೆಗಡಿ ಆಗೇ ಬಿಡ್ತು. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.